यो नित्यमच्युतपदाम्बुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धो रामानुजस्य चरणौ शरणं प्रपद्ये। ಅಶ್ವಮಂದಿರ ಡಿಜಿಟಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳು. ತುಂಬಾ ವಿಶೇಷವಾಗಿರುವಂತಹ ವಾಹಿನಿ. ನಮ್ಮ ಹಿಂದೂ ಸಂಪ್ರದಾಯ, ಹಬ್ಬ ಹರಿದಿನಗಳು, ಆಚಾರ ವಿಚಾರಗಳ ಬಗ್ಗೆ ಸಮಸ್ತ ನಾಡಿನ ಜನತೆಗಳಿಗೆ ತಿಳಿಸಿಕೊಡುವಂತಹ ತುಂಬಾ ವಿಶೇಷವಾಗಿರುವಂತಹ ವೇದಿಕೆ ಇದಾಗಿರುವಂಥದ್ದು. ನಾನು ನಿಮ್ಮ ಆಚಾರ್ಯ ಗುರೂಜಿ. ನಿತ್ಯವೂ ಕೂಡ ನಿಮಗೆಲ್ಲ ಒಂದೊಂದು ಹಿಂದೂ ಸಂಪ್ರದಾಯದಲ್ಲಿ ಬರುವಂತಹ ಆಚಾರ ವಿಚಾರಗಳ ಬಗ್ಗೆ, ಪೂಜೆ ಪುನಸ್ಕಾರಗಳ ಬಗ್ಗೆ ಮಾಹಿತಿಯನ್ನು ನಿತ್ಯವೂ ಕೂಡ ನಾನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಈ ದಿನ ಪ್ರಥಮ ಆಗಿರೋದ್ರಿಂದ ವಿಘ್ನ ವಿನಾಶಕನಾಗಿರುವಂತಹ ಮಹಾಗಣಪತಿಯ ಬಗ್ಗೆ ಈ ದಿನ ಮಾತಾಡೋಣ. ನೋಡಿ, ನಮ್ಮ ಒಂದು ಸಂಪ್ರದಾಯದಲ್ಲಿ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನಾಗ್ಲಿ ಮಾಡುವಾಗ ಅಥವಾ ಯಾವುದೇ ಒಂದು ಕೆಲಸಗಳನ್ನ ಪ್ರಾರಂಭ ಮಾಡುವಾಗ ಅಥವಾ ಒಬ್ಬ ರೈತ ಗದ್ದೆಯಲ್ಲಿ ಭತ್ತವನ್ನು ಉಳುಮೆ ಮಾಡುವಾಗ ಕೂಡ, ಅಂದ್ರೆ ಭತ್ತವನ್ನು ನೆಡುವ ಆಗ ಕೂಡ ಏನ್ ಮಾಡ್ತಾರೆ, ಪ್ರಥಮ ಪೂಜಾಧಿಪತಿಯಾಗಿರುವಂತಹ, ಪ್ರಥಮ ಪೂಜೆಗೆ ಅರ್ಹನಾಗಿರುವಂತಹ ಮಹಾಗಣಪತಿಯನ್ನು ನೆನೆದು, ಅಂದ್ರೆ ವಿಘ್ನಕ್ಕೂ ನಿರ್ವಿಘ್ನಕ್ಕೂ ಮಹಾಗಣಪತಿಯೇ ಕಾರಣನಾಗಿರ್ತಾನೆ. ನಾವು ಮಾಡತಕ್ಕಂತಹ ಪೂಜೆ ಪುನಸ್ಕಾರಗಳಲ್ಲಿ ಆಗ್ಲಿ ಅಥವಾ ನಮ್ಮ ಕೆಲಸಗಳಲ್ಲಾಗ್ಲಿ ವಿಘ್ನಕ್ಕೂ ನಿರ್ವಿಘ್ನಕ್ಕೂ ಮಹಾಗಣಪತಿಯೇ ಕಾರಣನಾಗಿರ್ತಾನೆ. ಅಂತ ಮಹಾಗಣಪತಿಯನ್ನು ನಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು, ಯಾವುದೇ ತೊಂದರೆಗಳು, ತೊಡಕೆಗಳು, ಅಡ್ಡಿ ಆತಂಕಗಳಿಲ್ದಿರ ನಮ್ಮ ಕಾರ್ಯಗಳು ಯಶಸ್ವಿಯಾಗ್ಲಿ ಅಂತ ಹೇಳ್ತಾ ನಾವು ಪ್ರಥಮವಾಗಿ ಗಣಪತಿಯನ್ನು ಆರಾಧನೆ ಮಾಡ್ತೀವಿ ನಮ್ಮ ಸಂಪ್ರದಾಯ. ನೋಡಿ, ನಾವು ಒಂದು ಸಗಣಿಯಲ್ಲಿ ಗಣಪತಿಯನ್ನು ನೋಡ್ತೀವಿ, ಗರಿಕೆ ಹುಲ್ಲಲ್ಲಿ ಗಣಪತಿಯನ್ನು ನೋಡ್ತೀವಿ, ವಿಗ್ರಹದ ರೂಪದಲ್ಲಿ ನೋಡ್ತೀವಿ, ದರ್ಬೆಯ ಒಂದು ಕೂರ್ಚಲ್ಲಿ ನಾವು ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದು, ಹರಿಶಿಣ ಹುಂಡೆಯಲ್ಲೂ ಕೂಡ ನಾವು ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ತೀವಿ. ಯಾಕಂದ್ರೆ ಮಾಡುವಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗ್ಲಿ ಅಂತ. ಗಣಪತಿಯ ಆರಾಧನೆಯ ವಿಧಾನಗಳನ್ನು ನೋಡಿದಾಗ ಗಂಧ ಪುಷ್ಪ ಧೂಪ ದೀಪಗಳಿಂದ ಭಗವಂತನನ್ನ ಆರಾಧನೆ ಮಾಡ್ಕೊಳ್ಬೇಕು. ಯಾಕೆ ಗಣಪತಿಯ ಆರಾಧನೆ ಅಷ್ಟು ಶ್ರೇಷ್ಠತೆ ಅನ್ನೋದು ನಾವು ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಅರ್ಥವಿಲ್ಲದ ಪೂಜೆ, ಅರ್ಥವಿಲ್ಲದ ಕೆಲಸ ವ್ಯರ್ಥ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಗಣಪತಿ ನಾವ್ ಹೇಳಿದ್ವಿ ನಿರ್ವಿಘ್ನಕಾರಕನ ಅಂತ. ಅದರ ಜೊತೆ ಯಾವುದೇ ರೀತಿಯ ದೃಷ್ಟಿ ದೋಷಗಳಿಂದ ನಮ್ಮನ್ನ ಒಂದು ಭಗವಂತ ಕಾಪಾಡ್ತಾನೆ ಅಂತ ಹೇಳುತ್ತೆ ಶಾಸ್ತ್ರ. ಹಿತದೃಷ್ಟಿ, ಅಹಿತ ದೃಷ್ಟಿ, ಕ್ರೂರ ದೃಷ್ಟಿ ಮತ್ತೆ ನೀಚ ದೃಷ್ಟಿ ಅಂತ ಸರ್ವವಿಧ ಈ ದೃಷ್ಟಿ ದೋಷಗಳಿಂದ ನಮ್ಮನ್ನ ಕಾಪಾಡತಕ್ಕಂತಹ ಭಗವಂತ ಮಹಾಗಣಪತಿ. ಹಾಗೆ ಹಿತಶತ್ರುಗಳಂತ ಇರ್ತಾರೆ ನೋಡಿ, ನಮ್ಮಲ್ಲೇ ಇರುವಂತದ್ದು, ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಹಿತಶತ್ರುಗಳ ಕಾಟ ಉಪಟಳದಿಂದ ಒಂದು ಭಗವಂತ ನಮ್ಮನ್ನ ಕಾಪಾಡ್ತಾನೆ ಅಂತ. ಹಿತಶತ್ರು, ಅಹಿತ ಶತ್ರು, ಕ್ರೂರ ಶತ್ರು ಮತ್ತೆ ನೀಚ ಶತ್ರು ಅಂತ ಸರ್ವವಿಧ ಶತ್ರು ಬಾಧೆಯಿಂದನೂ ಕೂಡ ನಾವು ಮುಕ್ತರಾಗ್ಲಿಕ್ಕೆ ಈ ಒಂದು ಗಣಪತಿಯನ್ನು ಯಾರು ಆರಾಧನೆ ಮಾಡ್ತಾರೆ ಸಕಲ ವಿಧವಾದ ಅಭಿವೃದ್ಧಿಯನ್ನು ಪಡೆಯುವಂಥದ್ದು, ಸಕಲ ವಿಧವಾದ ಕಷ್ಟಗಳಿಂದ ನಷ್ಟಗಳಿಂದ ನಾವು ಪರಿಹಾರಗಳನ್ನ ಕಂಡುಕೊಳ್ಬಹುದಾಗಿದೆ ಈ ಗಣಪತಿಯ ಪೂಜೆ ಪುನಸ್ಕಾರದಿಂದ. ಅಂತಹ ಮಹಾಗಣಪತಿಯನ್ನು ಎಲ್ಲರೂ ಸಹ ವಕ್ರ ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ, ಈ ಒಂದು ಮಂತ್ರವನ್ನು ಎಲ್ಲರೂ ಕೂಡ ಪಠಣೆಯನ್ನು ಮಾಡಬೇಕು. ಇನ್ನೊಮ್ಮೆ ಮಂತ್ರವನ್ನು ನಾನು ಹೇಳ್ಕೊಡ್ತೇನೆ. ಈ ಮಂತ್ರವನ್ನು ಹೇಳಿ ನಿಮ್ಮ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡಿ ಆ ದಿನದಲ್ಲಿ ನೀವು ಹೋಗತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇಗಳು ಅಡ್ಡಿ ಆತಂಕಗಳಿಲ್ದಿರ ಕೆಲಸಗಳನ್ನ ಪೂರ್ಣ ಮಾಡ್ಕೊಳ್ಬಹುದಾಗಿದೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.